ಶ್ರೀ ಗುರುಭ್ಯೋ ನಮಃ ಹರಿ ಓಂ. ವಂದೇ ವಿಷ್ಣುಂ ನಮಾಮಿ ಶ್ರೇಯಮಚ್ಯುತಭುವಂ ಬ್ರಹ್ಮವಾಯು ಚ ವಂದೇ ಗಾಯತ್ರೀಂ ಭಾರತೀಂ ತಾಂ ಅಪಿ ಗರುಡಮನಂತಂ ಭಜೆ ರುದ್ರದೇವಂ ದೇವಿ ಮಂದೆ ಸೋಪರ್ಣೇ ಮಹಿಪಜಿದಯಿತಾಂ ವಾರಣೇಮಪ್ಪಿ ಮಾಂತಾಂ ಇಂದ್ರಾದೀನ ಕಾಮುಕಾಭಿ ತದ್ಗುರುರ್ಮದ್ಗುರುಶ್ಚ ನಮಸ್ತ್ವತಾಸ್ತಿಕ ದೇವಾಃ ವಿಷ್ಣುಭಕ್ತಿಪರಾಯಣ ಧರ್ಮೇ ಮಾರ್ಗ ಪ್ರೇರಯಂತು ಭವಂತ ಸರ್ವೇವ ಹಿ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಸಕಲ ಆಧ್ಯಾತ್ಮ ಬಂಧುಗಳಿಗೆ, ಪೂಜ್ಯ ಅಪಣಾಚಾರ್ಯರಿಗೂ ಪೂಜ್ಯ ಗುರಾಚಾರ್ಯರಿಗೂ ಶ್ರೀಮತಿ ವಿಜಯಲಕ್ಷ್ಮಿಯವರಿಗೂ ಕೃತಾಷ್ಟ ನಮಸ್ಕಾರಗಳನ್ನು ಅರ್ಪಿಸುತ್ತಾ, ಇವತ್ತು ವೆಂಕಟದಾಸರ ಚರಿತ್ರಾಂಶದ ಭಾಗಗಳನ್ನ ಮುಂದುವರ್ಸೋಣ ಅಂತ ಹೇಳುತ್ತಾ, ಶ್ರೀ ಗುರುಭ್ಯೋ ನಮಃ ಹರಿ ಓಂ. ನಿನ್ನೆ ದಿವಸ ನಾವು ವೆಂಕಟದಾಸರ ಒಂದು ವ್ಯಕ್ತಿತ್ವದ ಕುರಿತು ತಿಳ್ಕೊಂಡಿದ್ದೀವಿ. ಮನೆಯಲ್ಲಿ ಅನೇಕ ಅತಿಥಿ ಅಭ್ಯಾಗತರು ಬರ್ತಾ ಇದ್ರು. ಅವರ ಧರ್ಮಪತ್ನಿ ಅಮೃತಬಾಯಿಯವರು ಬೇಸರಿಯದೆ ಎಲ್ಲರಿಗೂ ಒಳ್ಳೆಯ ವ್ಯವಸ್ಥೆಯನ್ನು ಮಾಡ್ತಾ ಇದ್ರು. ವೆಂಕಟದಾಸರಿಗೆ 6 ಜನ ಹೆಣ್ಣು ಮಕ್ಕಳು, 3 ಜನ ಗಂಡು ಮಕ್ಕಳು ಜನಿಸಿದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ನಂತರದಲ್ಲಿ ಅವರಿಗೆ ಬಂದಿರ್ತಕ್ಕ ಒಂದು ಕುಹಯೋಗ ಪ್ರಾಣಾಪಾಯದ ಕುತ್ತು ಯಾವ ರೀತಿಯಾಗಿ ಅವರು ಶ್ರೀವಾಯು ಗುರುಗಳ ಅನುಗ್ರಹದಿಂದ ತಮ್ಮ ತಪಶಕ್ತಿಯಿಂದ ಪಾರು ಮಾಡಿಕೊಂಡ್ರು ಅಂತ ಹೇಳಿ ನಾವು ನಿನ್ನೆ ದಿವಸ ತಿಳ್ಕೊಂಡ್ವಿ. ಆನಂತರದಲ್ಲಿ ಸಂತಿ ಕೆಲವರೇಶನ ಕಾರ್ತಿಕೋತ್ಸವದ ಆಚರಣೆಗಳು ಮತ್ತು ವರದೇಂದ್ರ ಗುರು ಸಾರ್ವಭೌಮರ ಆರಾಧನಾ ಕಾರ್ಯಕ್ರಮಗಳಲ್ಲಿ ಅವರ ಭಾಗವಹಿಸುವಿಕೆ, ಈ ರೀತಿಯಾಗಿ ಅವರ ಜೀವನದ ಅನೇಕ ಘಟ್ಟಗಳನ್ನ ತಿಳ್ಕೊಂತ ಬಂದಿದ್ದೇವೆ. ಇವತ್ತು ನಾವು ಇನ್ನು ದಿವಸ ನಾವು ಆ ಪ್ರಾಣಾಪಾಯದ ಕೂತು ಯಾರೇ ಬರಬೇಕಾಯಿತು ಅದನ್ನು ತಾವು ಧರಿಸಿಕೊಂಡ್ರು ಎಂಬುದರ ಬಗ್ಗೆ ತಿಳ್ಕೊಂಡಾಗ, ಅವರ ಮಾವಂದ್ರಾಗಿರ್ತಕ್ಕಂಥ ರಾಘವೇಂದ್ರರಾವ್ ಗೋನಟ್ಲ ಈ ವ್ಯಕ್ತಿಗಳನ್ನು ನಾವು ಕಣ್ಣು ತುಂಬ ನೋಡಿದ್ದೇವೆ. ಅವರ ಒಂದು ಒಡನಾಟದಲ್ಲಿ ನಾವು ಸಹಿತ ಭಾಗವಹಿಸಿದ್ದೇವೆ. ಬಹಳ ತಾತ್ವಿಕ ಜೀವರವರು, ಹರಿವಾಯುಗುರುಗಳ ಸೇವೆಯಲ್ಲಿ ಸದಾ ಮಗ್ನರಾಗಿರ್ತಕ್ಕಂಥ ವ್ಯಕ್ತಿಗಳು. ಬ್ರಾಹ್ಮಣರೆಂದರೆ ಅವರಿಗೆ ತುಂಬಾ ಪ್ರೀತಿ. ಬ್ರಾಹ್ಮಣರ ಸೇವೆಯಲ್ಲಿ ಅವರದ್ದು ಮನಸ್ಸು ಎತ್ತಿದ ಕೈ ಇದ್ದ ಹಾಗೆ ಅವರು ಆ ರೀತಿಯಾಗಿ ಬ್ರಾಹ್ಮಣರ ಸೇವೆಯನ್ನು ಅವರು ಮಾಡ್ತಾ ಇದ್ರು. ಪ್ರತಿಯೊಂದು ಕಾರ್ಯಕ್ರಮಗಳು, ಧಾರ್ಮಿಕ ಕಾರ್ಯಕ್ರಮಗಳು ಇದ್ದರಂದ್ರೆ ಅಲ್ಲಿ ರಾಘವೇಂದ್ರರು ಇದ್ದೇ ಇರ್ತಿದ್ರು. ವರೇಂದ್ರರ ಆರಾಧನೆ ಆಗಲಿ, ಕುಪ್ಪಿ ಭೀಮ ದೇವರ ಜಾತ್ರೋತ್ಸವ ಆಗಲಿ, ಮತ್ತು ನಮ್ಮ ತಾಲೂಕಿನ ಜಿಲ್ಲೆಯ ಎಲ್ಲಾ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಈ ಗೋನಮಟ್ಲ ರಾಘವೇಂದ್ರರ ಪಾತ್ರ ಬಹಳ ಅದ್ಭುತ. ಇಂಥ ವ್ಯಕ್ತಿಗಳು ಸಂತಿಕೆಲ್ಲೂರಿನಿಂದ ಗೋನಟ್ಲ ಗ್ರಾಮಕ್ಕೆ ಹೋಗ್ತಾರೆ. ಅಲ್ಲಿ ಕೃಷ್ಣಾ ನದಿ ತೀರ, ಅಲ್ಲಿ ಗೋಪಾಲಸ್ವಾಮಿಯ ಸುಂದರ ವಿಗ್ರಹವಿದೆ. ಆ ರಾಘವೇಂದ್ರ ಗೋನಟ್ಲವರ ಸಂತತಿಯವರು ಇವತ್ತಿಗೂ ನಿತ್ಯ ಪೂಜೆ ಅಲ್ಲೇ ಮಾಡ್ತಾ ಇರ್ತಾರೆ. ಈ ರಾಘವೇಂದ್ರ ಅವರವರು ತಮ್ಮ ಜೀವಿತ ಕಾಲದಲ್ಲಿ ಗೋಪಾಲ ಸ್ವಾಮಿಗೆ ರಥವನ್ನ ಮಾಡಿಸಿ ಆ ರಥೋತ್ಸವ ಕಾರ್ಯಕ್ರಮವನ್ನ ಸಾಂಗೋಪಾಂಗವಾಗಿ ನೆರವೇರಲು ವ್ಯವಸ್ಥೆಯನ್ನ ಮಾಡಿ ಹೋಗಿದ್ದಾರೆ. ಅಂತ ಒಂದು ಪುಣ್ಯವಂತರು ರಾಘವೇಂದ್ರ ಗೋನಟ್ಲವರು. ಅವರು 2 ಕಡೆ ಸೇವೆ ಮಾಡ್ತಾ ಇದ್ದಾರೆ. ಗೋನಟ್ಲದಲ್ಲಿ ಗೋಪಾಲ ಸ್ವಾಮಿಯ ಸೇವೆ ಮತ್ತು ಸಂತಿಕೆಲ್ಲೂರಿಗೆ ಬಂದು ತಿರುಮಲೇಶನ ನೈವೇದ್ಯ ಪೂಜೆಗಳನ್ನು ಅವರು ಮಾಡ್ತಾ ಇದ್ದಾರೆ. ಅವರ ಸಂತತಿಯವರು ಇವತ್ತಿಗೂ ಅವರಿಗೆ ಮಕ್ಕಳು, ಮೊಮ್ಮಕ್ಕಳು, ಮರಿಮೊಮ್ಮಕ್ಕಳವರೆಗೂ ಇವತ್ತಿಗೂ ಸಹಿತ ಆ ಸೇವೆ ನಿರಂತರವಾಗಿ ಅವರು ಮಾಡಿದ್ದಾರೆ ಎಂದು ಹೇಳುತ್ತಾ, ನಂತರದಲ್ಲಿ ವೆಂಕಟದಾಸರ ಮತ್ತೊಂದು ಜೀವನದ ಭಾಗ ಏನಂದ್ರೆ ವೇದವ್ಯಾಸರ ಸೇವೆ, ದಾಸ ಸಾಹಿತ್ಯದ ಸೇವೆಯನ್ನ ಮಾಡಿದ್ದಾರೆ ಅವರು. ವರದೇಂದ್ರ ಹರಿದಾಸ ಸಾಹಿತ್ಯ ಮಂಡಲದಲ್ಲಿ ವಿಶೇಷವಾಗಿರ್ತಕ್ಕಂಥ ಅವರು ಸೇವೆ ಮಾಡಿದ್ದಾರೆ. ಗೋರೆಬಾಳ ಹನುಮಂತರಾಯರು ಈ ಒಂದು ಹರಿದಾಸ ಸಾಹಿತ್ಯ ಮಂಡಲವನ್ನ ಚಾರಿವಂಶಕ್ಕೆ 1866 ಆಷಾಢ ಶುದ್ಧ ಸಪ್ತಮಿ ವರದೇಂದ್ರ ಗುರು ಸಾರ್ವಭೌಮ ಪುಣ್ಯ ದಿವಸ, ಅಂದರೆ 1945 ಇಸವಿಯಲ್ಲಿ ಈ ಒಂದು ಸಂಸ್ಥೆಯನ್ನ ಅವರು ಸ್ಥಾಪನೆ ಮಾಡಿದರು. ಹರಿದಾಸ ಸಾಹಿತ್ಯದ ಸಂಸ್ಥೆಯನ್ನ ಹರಿದಾಸ ಸಾಹಿತ್ಯ ಮಂಡಲ ಅಂತ ಹೇಳಿ ಹೆಸರಿನಿಂದ ವರದೇಂದ್ರ ಹರಿದಾಸ ಸಾಹಿತ್ಯ ಮಂಡಲ ಎಂಬ ಹೆಸರಿನಿಂದ ಈ ಸಂಸ್ಥೆಯನ್ನ ಪ್ರಾರಂಭ ಮಾಡ್ತಾರೆ. ಅವರು ನಿರಂತರವಾಗಿಯೂ ತಮ್ಮ ಜೀವಿತ ಅವಧಿವರೆಗೂ
ಅನೇಕ ಹರಿದಾಸರ ಕೈಬರ ಪ್ರತಿಗಳನ್ನು ಕಾಡಿ ಬೇಡಿ ಉಪವಾಸ ವನವಾಸ ಬಿದ್ದು ಎಲ್ಲವನ್ನ ಸಂಗ್ರಹ ಮಾಡಿ ಪ್ರಕಟಣೆ ಮಾಡ್ತಾರೆ. ಚಂದ್ರಿಕೆಲ್ಲೂರು ವೆಂಕಟರಾಯರು ಇಂಥವರು ಹಿರಿಯರು. ಅವರು ಪ್ರಕಟಣೆ ಮಾಡಿರ್ತಕ್ಕಂಥ ಎಲ್ಲಾ ಪುಸ್ತಕಗಳನ್ನ ನಮ್ಮ ವೆಂಕಟರಾಯರು ಸಂಗ್ರಹ ಮಾಡಿದ್ದಾರೆ. ವಿಜಯದಾಸರ ಸುಳಾದಿಗಳು, ವಿಜಯದಾಸರ ಒಂದು ಪದಗಳು, ಪುರಂದಾಸರ ಸುಳಾದಿಗಳು ಪದಗಳು ಹಿಡ್ಕೊಂಡು ಪ್ರಾಣೇಶದಾಸವರಿಗೂ ಸಹಿತ ಅವರು ಏನ್ ಮಾಡಿದ್ದಾರೆ ಅಂದ್ರೆ ಪ್ರಾಣೇಶರಾಯರು ಗುರು ಪ್ರಾಣೇಶರಾಯರವರೆಗೆ ಅವರು ಪುಸ್ತಕಗಳನ್ನ ಪ್ರಿಂಟ್ ಮಾಡಿದ್ರು. ಅವೆಲ್ಲಾ ಪುಸ್ತಕಗಳನ್ನ ವೆಂಕಟದಾಸರು ಸಂಗ್ರಹ ಮಾಡಿ ಅವುಗಳನ್ನ ಬಿಡುವಿನ ಸಮಯದಲ್ಲಿ ಪಾರಾಯಣ ಮಾಡ್ತಾ ಇದ್ರು. ಇಲ್ಲಿ ಮುಖ್ಯವಾಗಿ ನಾವು ತಿಳುವುದು ಏನಂದ್ರೆ, ನಾವು ಅನೇಕ ಜಾತ್ರೆ ಉತ್ಸವಗಳನ್ನ ಹೋಗ್ತಾ ಇರ್ತೀವಿ, ಕೇವಲ ದರ್ಶನ ಪ್ರಸಾದ ಪಡ್ಕೊಂಡು ಬರ್ತೀವಿ. ನಾವು ಯಾವ ಕ್ಷೇತ್ರಕ್ಕೆ ಹೋಗ್ತೀವಿ ಅಥವಾ ಎಲ್ಲೇ ಹೋಗ್ಲಿ, ನಾವು ಒಂದು ಪುಸ್ತಕವನ್ನ ಖರೀದಿ ಮಾಡ್ಕೊಂಡು ಬರ್ಬೇಕು. ಆ ಹವ್ಯಾಸವನ್ನು ಬೆಳಿಬೇಕು. ಮನೆಯಲ್ಲಿ ಒಂದು ಹರಿದಾಸ ಸಾಹಿತ್ಯದ ಗ್ರಂಥಾಲಯ ಇರಬೇಕು. ಅದು ನಮಗೆ ಬಿಡುವಿನ ಕಾಲದಲ್ಲಿ ಬಹಳ ಅನುಕೂಲ ಆಗ್ತದೆ. ಮನೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ, ಮಕ್ಕಳಿಗೆ ಯಾರಾದ್ರೂ ಬಂದ್ರೆ, ಮತ್ತು ಸ್ವತಃ ವೇದವ್ಯಾಸ ದೇವರೇ ಮನೆಯಲ್ಲಿ ಇದ್ದಂಗೆ ಆಗ್ತದೆ. ಆ ರೀತಿಯಾಗಿ ಆ ಸಂಗ್ರಹದ ಒಂದು ಬುದ್ಧಿಯನ್ನ ನಾವೆಲ್ಲರೂ ಕಳ್ಕೋಬೇಕು. ಈ ಒಂದು ಕೆಲಸವನ್ನ ನಮ್ಮ ವೆಂಕಟರಾಯರು ಮಾಡಿದ್ದಾರೆ. ಅವರು ಎಲ್ಲೇ ಬರ್ಲಿ ಎಲ್ಲೇ ಹೋಗ್ಲಿ ಪುಸ್ತಕಗಳು ಯಾವ ಬಂದು ಅಂದ್ರೆ ಮಲ್ಲ ಖರೀದಿ ಮಾಡ್ಕೊಂಡು ಬಂದು ಸಂಪೂರ್ಣವಾಗಿ ಓದ್ತಾ ಇದ್ರು. ತಮಗೆ ಸಂಶಯ ಬಂದ್ರೆ ಅಲ್ಲೇ ಒಂದು ಕ್ವಶನ್ ಮಾರ್ಕ್ ಹಾಕೊಂಡು ಅವಳನ್ನ ಹಾಗೆ ಇಡ್ತಾ ಇದ್ರು. ನಂತರ ಯಾವ ಸಂದರ್ಭ ಬಂದಾಗ ಎಲ್ಲಿ ಸಂಶಯ ಬಂದಿರ್ತೋ ಆ ವ್ಯಕ್ತಿಗಳ ಸಂಪರ್ಕ ಮಾಡಿ ಇದು ಹೀಗಿತ್ತು, ಇದು ಹೀಗೆ ಆಗ್ಬೇಕಾಗಿತ್ತು, ಇದು ಹೀಗೆ ಆಗಬಾರದು ಅಂತ ಹೇಳಿ ಅವರು ಸಲಹೆ ಸೂಚನೆಗಳನ್ನ ಕೊಡ್ತಾ ಇದ್ರು. ಈ ರೀತಿಯಾಗಿ ವೆಂಕಟದಾಸರು ಹೃದಯ ಸಾಹಿತ್ಯ ಮಂಡಲದಲ್ಲಿ ಗೊರಬಾಳ ಹನುಮಂತರಾಯರ ಒಂದು ವೈಕುಂಠ ಯಾತ್ರೆ ನಂತರ ಆ ಜವಾಬ್ದಾರಿಯನ್ನ ಬಿಂಗಸೂರು ಶ್ರವಣಿಯ ಭೋಗೇಶ್ವರ ವಕೀಲರು ಒಪ್ಪಿಸ್ತಾರೆ. ನಂತರದಲ್ಲಿ ಸೀಮಾನು ಅವರು ಅದರ ಒಂದು ಕಾರ್ಯದರ್ಶಿ ಇರ್ತಕ್ಕಂಥ ಸಮಯದಲ್ಲಿ ದಾಸರು ಏನ್ ಮಾಡ್ತಾರೆ ಅಂದ್ರೆ ಆ ಒಂದು ಮಂಡಳಿಯ ಉಪಾಧ್ಯಕ್ಷರಾಗಿ ಕಾರ್ಯಕ್ರಮವನ್ನ ಮಾಡ್ತಾರೆ, ಕಾರ್ಯವನ್ನು ನಿರ್ವಹಿಸ್ತಾರೆ. ಅವರ ಕಾಲದಲ್ಲಿ ಸಹಿತ ಮೊದಲು ನಮ್ಮ ಗೊರೆಬಾಳ ಹನುಮಂತರಾಯರು ಈ ಒಂದು ಸುಳಾದಿಗಳನ್ನ ಪ್ರಕಟಿಸಿದರು. ನಂತರದಲ್ಲಿ ಎರಡನೇ ಆವೃತ್ತಿಯಾಗಿ ಭೋಗೇಶ್ವರ ಅಧ್ಯಕ್ಷರು, ವೆಂಕಟರಾಯ ಉಪಾಧ್ಯಕ್ಷರು, ಸೀಮಾಮ ಅವರು ಕಾರ್ಯದರ್ಶಿಯ ಒಂದು ನೇತೃತ್ವದಲ್ಲಿ ಈ ಪುಸ್ತಕ ಮತ್ತೆ ಪುನಃ ಸುಳಾದಿಯ ಪುಸ್ತಕಗಳನ್ನ, ವಿಜಯದಾಸರ ಸಮಗ್ರ ಸುಳಾದಿಯ ಪುಸ್ತಕಗಳನ್ನ ಅವರು ಹೊರತಂದದ್ದು ಬಹಳ ಶ್ರೇಯಸ್ಸಿನ ವಿಷಯ. ಮತ್ತು ಈ ಎರಡನೇ ಸಲ ಪುಸ್ತಕ ತಂದಾಗ ಅವರು ಪ್ರತಿ ಸುಳಾದಿಗಳಿಗೆ ಬರ್ತಕ್ಕಂತ ಒಂದು ಕಠಿಣ ಶಬ್ದಗಳ ಅರ್ಥವನ್ನ ಬಿಡಿಸಿ ಆ ಪುಸ್ತಕವನ್ನ ಪ್ರಿಂಟ್ ಮಾಡಿದ್ದಾರೆ. ಈ ರೀತಿಯಾಗಿ ವೆಂಕಟದಾಸರು ಹರಿದಾಸ ಸಾಹಿತ್ಯವನ್ನ ಒಂದು ಪ್ರಚಾರ ಮಾಡುವಲ್ಲಿ ಮಹತ್ವರಾಗಿರ್ತಕ್ಕಂಥ ಪಾತ್ರವನ್ನ ಅವರು ವಹಿಸಿದ್ದಾರೆ ಅಂತ ಹೇಳುತ್ತಾ, ನಿನ್ನೆ ದಿವಸ ನಾನು ನಮ್ಮ ಮನೆತನದ ಪಾರಾಯಣದ ವಿಷಯ ಬಗ್ಗೆ ಹೇಳಿದ್ದೆ. ಅದರಲ್ಲಿ ಪ್ರಾಣೇಶದಾಸರ ಕೀರ್ತನೆಗಳನ್ನ ಭಾದ್ರಪದ ಶುದ್ಧದಿಂದ ಭಾದ್ರಪದ ವರೆಗೆ ಅವನು ಆ ಪ್ರಾಣ ಕೀರ್ತನೆಗಳನ್ನ ನಮ್ಮ ಕಾಲಕ್ಕೆ ಅವುಗಳನ್ನ ಗ್ರಾಮಗಳಿಗೆ ಹೋಗಿ ಆ ಕೀರ್ತನ ರೂಪದಲ್ಲಿ ಮಾಡಿ ಹರಿಭಕ್ತರನ್ನ ಸಂತೋಷಪಡಿಸ್ತಾ ಇದ್ರಂತ ಹಿರಿಯರ ಹೇಳಿಕೆ ಇದೆ. ಆ ಕೀರ್ತನೆ ಯಾವ ಮೊದಲು ನಾನು ಸ್ವಲ್ಪ ಈಗ ವಿಷಾದಪಡಿಸ್ತೀನಿ. 1 ಕಾಲವ ಚರಿತ್ರೆ, 2 ಕಾಲಿಯ ಮರ್ಧನ, 3ನೇದ್ದು ಬುಡ್ಡಿ ಬ್ರಹ್ಮನ ಕತೆ, 4 ಗೋಪಿಕಾ ವಿಲಾಸ, 5 ಭ್ರಮರ ಗೀತ, 6 ಮುಯ್ಯದ ಪದ, 7 ಶ್ರೀ ಹರಿವಾಯುಸ್ಥಿತಿ, ಅನಂತರದಲ್ಲಿ ಸೀತಾ ಸಂಯವರ, ಹನುಮದ್ ವಿಲಾಸ, ಕಾಳಿ ಸಂಯವರ, ಭೀಮಸೇನ ವಿಲಾಸ, ವೀರಭದ್ರ ವಿಲಾಸ, ಪಾರ್ಥ ವಿಲಾಸ, ಅನಿರುದ್ಧ ವಿಲಾಸ ಮತ್ತು ವಸಿಷ್ಠ ವಿಶ್ವಾಮಿತ್ರ ಆಖ್ಯಾನ. ಈ ರೀತಿಯಾಗಿ 15 ಕೀರ್ತನೆಗಳನ್ನ ಪ್ರಾಣೇಶದಾಸರು ರಚಿಸಿದ್ದಾರೆ. ಇವನ್ನ ಯಾಕೆ ರಚಿಸಿದರು, ಇವುಗಳ ಹಿನ್ನೆಲೆ ಏನು ಅಂತ ಹೇಳಿ ವೆಂಕಟದಾಸರು ಒಂದು ಸಂಗ್ರಹ ರೂಪದಲ್ಲಿ ಲೇಖನಗಳನ್ನು ಅವರು ಬರೆದಿಟ್ಟಿದ್ದಾರೆ. ಅದು ನಮ್ಮ ಸರಿಯಾಗಿ ಅರ್ಥ ಆಗ್ತಾ ಇಲ್ಲ. ಅವರ ಅಕ್ಷರಗಳು ಬಹಳ ಇದ್ದಾವೆ. ಮತ್ತೊಂದ್ಸಲ ಯಾವ ಟೈಮ್ ಸಿಕ್ಕ ಅವುಗಳನ್ನ ಅಧ್ಯಯನ ಮಾಡಿ ಮಂದಿ ಹೇಳೋಣ. ಇವುಗಳನ್ನ ಭಾದ್ರಪದ ಶುದ್ಧದಿಂದ ಭಾದ್ರಪದ ಒಂದು ಹುಣ್ಣಿಮೆಯವರೆಗೆ ಈ ಕೀರ್ತನೆಗಳನ್ನ ಪಾರಾಯಣ ಮಾಡ್ತಕ್ಕಂಥ ಪದ್ಧತಿ ಇವತ್ತು ನಮ್ಮ ಮನೆಯಲ್ಲಿ ನಾವು ರೂಢಿಸಿಕೊಂಡು ಬಂದಿದ್ದೇವೆ. ಯಾಕಂದ್ರೆ ಅವಾಗೆ ಭಾಗವತ್ ಸಪ್ತಾಹ ನಡೀತಾ ಇರ್ತದೆ. ನಮ್ಮ ಸಂಸಾರ ಜಂಜಾಟದಲ್ಲಿ ನಮಗೆ ಭಾಗವತ ಕೇಳಲಿಕ್ಕೆ ಆಗುವುದಿಲ್ಲ ಉದ್ದೇಶದಿಂದ ಏನೋ ಅಥವಾ ಪಾಮರ ಉದ್ಧಾರಕ್ಕಾಗಿ ಈ ಚರಿತ್ರೆಗಳನ್ನ ಪ್ರಾಣೇಶದಾಸರು ರಚಿಸಿದ್ದಾರೆ. ಶೇಷ ಪ್ರಾಣೇಶ್ವರ ಅದರ ಒಂದು ಪ್ರಚಾರವನ್ನ ಮಾಡಿ
ನಂತರದಲ್ಲಿ ಮುಂದಿನವರಿಗೆ ಆ ಒಂದು ಅವಕಾಶವನ್ನ ಕೊಟ್ಟು ಹೋಗಿದ್ದಾರೆ. ಇವುಗಳು ಬಹಳ ಸುಲಭವಾಗಿ ಹಾಡಿ ಮತ್ತು ಗದ್ಯ ರೂಪದಲ್ಲಿ ಇರುವುದರಿಂದ ನಮ್ಮಂತ ಪಾಮರು ಹಾಡ್ಲಿಕ್ಕೆ ಅಥವಾ ಪಾರಾಯಣ ಮಾಡ್ಲಿಕ್ಕೆ ಬಹಳ ಅನುಕೂಲವಾಗಿದೆ ಅಂತ ಹೇಳುತ್ತಾ, ಮುಂದೆ ವೆಂಕಟದಾಸರು ಒಂದು ಹರಿವಾಯ ಗುರುಗಳ ಅನುಗ್ರಹದಿಂದ ಸಂಸಾರ ಭಾರವನ್ನ ಮಾಡ್ತಿರ್ತಕ್ಕಂತ ಸಮಯದಲ್ಲಿ ಅವರಿಗೆ ಹಿರಿಯ ಮಗಳು ಹನುಮಕ್ಕ ಬೆಳೆದು ದೊಡ್ಡವಳಾಗ್ತಾಳೆ. ಮದುವೆಯ ವಿಷಯ ವೆಂಕಟದಾಸರು ಎಂದೂ ಸಂಸಾರ ಜಂಜಾಟದಲ್ಲಿ ಸಿಕ್ಕವರಲ್ಲ. ಆದರೆ ಧರ್ಮಪತ್ನಿ ಅಮೃತಾಬಾಯಿಯವರು ನೆನಪಿಸ್ತಾ ಇದ್ದಾಳೆ, ಮಗಳು ಬೆಳೆದು ದೊಡ್ಡವಳಾಗಿದ್ದಾಳೆ, ಅವಳಿಗೆ ಬೇಗ ಮದುವೆ ಮಾಡಬೇಕು ಅಂತ ಹೇಳಿದಾಗ ಅವರ ಉತ್ತರ ಬಹಳ ವಿಚಿತ್ರ ಆಗಿರುತ್ತದೆ. ಕೆಲವು ರೇಷನ ಇಚ್ಛೆ ಏನಿದೆಯೋ ಎಲ್ಲಿದೆಯೋ ಆತ ಮಾಡಿಸ್ತಾನೆ ಬಿಡು, ನೀನ್ ಯಾಕೆ ಚಿಂತೆ ಮಾಡ್ತಿ ಅಂತ ಹೇಳಿ. ಉದ್ದೇಶ ಏನಂದ್ರೆ, ಪರಮಾತ್ಮನನ್ನು ನಾವು ಧ್ಯಾನಿಸ್ತಾ ಇದ್ದರೆ, ಪರಮಾತ್ಮನನ್ನು ನಾವು ಯಾವಾಗಲೂ ಚಿಂತಿಸ್ತಾ ಇದ್ದರೆ ಆತ ನಮ್ಮ ಭಾರವನ್ನ ವಹಿಸಿ ನಮ್ಮ ಎಲ್ಲಾ ಕಾರ್ಯಗಳನ್ನ ಅದನ್ನೇ ನಿಂತು ಮಾಡ್ತಾನೆ ಎಂಬ ಒಂದು ವಿಷಯವನ್ನ ತಿಳಿಸೋದಕ್ಕಾಗಿ ಈ ರೀತಿಯಾಗಿ ಅವರು ಮಾತಾಡ್ತಾರೆ. ನಂತರದಲ್ಲಿ ತಮ್ಮ ತಾತನಾಗಿರ್ತಕ್ಕಂಥ ಜಯರಾಯರ ಒಂದು ಕೃಪೆ ನೆನೆದು ಆತ ಬೆಳೆಸಿದ ರೀತಿಯನ್ನ ಸ್ಮರಿಸಿಕೊಂಡು, ಆ ಜಯರಾಯರ ಕೊನೆಯ ಪುತ್ರ ಗುರುರಾಯರು, ಆ ಗುರುರಾಯರ ಜ್ಯೇಷ್ಠ ಪುತ್ರ ಆಗಿರ್ತಕ್ಕಂಥ ಜಗನ್ನಾಥರಾಯರಿಗೆ ತಮ್ಮ ಮಗಳನ್ನ ಮದುವೆ ನಿರ್ಧರಿಸಿ ಮಂತ್ರಾಲಯ ಕ್ಷೇತ್ರದಲ್ಲಿ ಶ್ರೀನಿವಾಸನ ಸನ್ನಿಧಿಯಲ್ಲಿ ಈ ಒಂದು ಏನ್ ಮಾಡ್ತಾರೆ ಅಂದ್ರೆ ಮದುವೆಯನ್ನ ದಾರಿಯರು ಮಾಡಿಕೊಡ್ತಾರೆ. ಈ ವಿವಾಹದ ಒಂದು ವರ್ಷದಲ್ಲಿಯೇ ಅವರು ಗರ್ಭಿಣಿ ಆಗ್ತಾರೆ, ಮೊದಲು ತುಂಬ್ತಾ ಇದೆ. ಅದೇ ವೇಳೆಯಲ್ಲಿ ತಾಯಿ ಅಮೃತವಾದ ಸಹಿತ ದಶಮ ಗರ್ಭಕ್ಕೆ ತಾಯಿ ಆಗಲು ಗರ್ಭ ಧರಿಸುತ್ತಾರೆ. ತಾಯಿ ಮಕ್ಕಳು ಇಬ್ಬರು ಹೆರಿಗೆಯ ಸಮಯ. ವೆಂಕಟದಾಸರಿಗೆ ಮತ್ತೊಂದು ಪುನಃ ಕಂಟಕ ಬರ್ತಾ ಇದೆ. ಪರಮಾತ್ಮ ಎಷ್ಟು ಕಂಟಕಗಳನ್ನು ಅವ್ರು ಕೊಡ್ತಾನಂದ್ರೆ, ದಾಸತ್ವನ ಒಂದು ಗಟ್ಟಿಯಾಗಿಸಲು ಪರಮಾತ್ಮ ಆ ರೀತಿ ಮಾಡ್ತಾನಂತ ಅವ್ರು ಹೇಳ್ತಾರೆ. ಮುಂದೆ ಪ್ರಥಮ ಹೆರಿಗೆ ಬಂದಿರ್ತಕ್ಕಂಥ ಹನುಮಾಬಾಯಿಯವರು ವಿಶಿಷ್ಟ ಆದರ ಆತಿಥ್ಯ ಬಗೆ ಬಗೆ ತಿನ್ನಿಸ್ತಾ ಇದ್ದಾರೆ. ಪುರದ ಅಧಿದೇವತೆ ಆಗಿರ್ತಕ್ಕಂಥ ಮಾರುತಿಯ ಸೇವೆಯನ್ನ ನಿಷ್ಠೆಯಿಂದ ಮಾಡತಕ್ಕಂಥ ವ್ಯಕ್ತಿ ನಮ್ಮ ಹನುಮಾಬಾಯಿಯವರು. ಸ್ನಾನಾದಿ ಕರ್ಮಗಳನ್ನು ಮಾಡಿಕೊಂಡು ಭಾರತೀಯ ರಮಣನ ದೇವಸ್ಥಾನಕ್ಕೆ ಹೋಗಿ ಹಾಡುಗಳನ್ನು ಹಾಡಿಕೊಂಡು ಪ್ರದಕ್ಷಿಣೆ ಮಾಡುತ್ತಾ ಆ ಒಂದು ಪ್ರಾಣದೇವರ ಅನುಗ್ರಹವನ್ನ ಬೇಡ್ತಾ ಇದ್ದಾರೆ. ಪೂರ್ಣ ಮಾಸ ತುಂಬಲು ಆಶ್ವೀಜ ಶುಕ್ಲ ಪ್ರತಿಪದ 12-10-1969 ಆ ತಾಯಿ ಶಿಶುವಿಗೆ ಜನ್ಮ ನೀಡುತ್ತಾಳೆ. ಎಷ್ಟು ಖುಷಿಯಾಗಿತ್ತು, ಅಷ್ಟೇ ಒಂದು ದುಃಖದ ಪ್ರಸಂಗ ವೆಂಕಟರಾಯರ ಒಂದು ಮನೆತನದಲ್ಲಿ. ಅವತ್ತೇ ಆ ಶಿಶು ಜನ್ಮ ನೀಡ ಒಂದು ದುರದೃಷ್ಟವಶಾತ್ ಅವತ್ತೇ ಅವಳು ಈ ಭೂಮಿಯನ್ನ ಋಣವನ್ನು ತೀರಿಸಿ ಹೋಗಿ ಬಿಡ್ತಾರೆ, ಹಸುವಿನಾಗಿ ಬಿಡ್ತಾರೆ. ನಂತರದಲ್ಲಿ ಒಂದ್ 2 ದಿವಸ ಇತ್ತು ಏನೋ ಅವ್ರ ಕೂಸು, ಅದು ಸಹಿತ ಅವರಿಗೆ ಆ ಕೂಸು ಸಹಿತ ಹಸುವಿನಾಗಿ ಬಿಡ್ತದೆ. ಈ ರೀತಿಯಾಗಿ ಮಗಳ ಮದುವೆಯಾಗಿ 1 ವರ್ಷದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಒಂದು ಕಷ್ಟಗಳು ಬಂದು ಒದಗ್ತವೆ. ತಾಯಿ ಬಸರೆ ಒಂದು ಕಷ್ಟದ ಸಮಯದಲ್ಲಿ ಯಾವ ರೀತಿಯಾಗಿ ಅವರು ಸಮಾಧಾನ ಮಾಡಬೇಕು ಗೊತ್ತಾಗ್ತಾ ಇಲ್ಲ. ಆದ್ರೆ ವೆಂಕಟದಾಸರು ಮಾತ್ರ ಸ್ವಲ್ಪವೂ ವಿಚಲಿತರಾಗದೆ ಪರಮಾತ್ಮನನ್ನೇ ಅವ್ರು ಕೇಳ್ತಾ ಇರ್ತಾರೆ. ಅನೇಕ ಜನರು ಬಂದು ಸ್ವಾಂತನ ಹೇಳ್ತಾರೆ. ಮುಂದೆ 1 ತಿಂಗಳ ಅಂತರದಲ್ಲಿ ಕಾರ್ಷಿಕ ಶುದ್ಧ ದ್ವಿತೀಯದಲ್ಲಿ ಅಮೃತಾಬಾಯಿಯವರು ಗಂಡು ಕೂಸಿಗೆ ಜನ್ಮ ನೀಡುತ್ತಾರೆ. ಆ ಗಂಡು ಕೂಸು ಜನ್ಮ ನೀಡಿದ 1-2 ದಿನಗಳಲ್ಲಿ ಅವರಿಗೂ ಸಹಿತ ಯಾವುದೇ ರೋಗವನ್ನು ಆವರಿಸಿ ಅನೇಕ ಜನರಿಗೆ ತೋರಿಸುವ ಸಹಿತ ಕಣದಲ್ಲಿ ಅವರು ಸಹಿತ ಪ್ರಾಣವನ್ನ ಬಿಡ್ತಾರೆ. ಈ ರೀತಿಯಾಗಿರ್ತಕ್ಕಂಥ ಪ್ರಸಂಗಗಳು ಅವರ ಮನೆಯಲ್ಲಿ, ವೆಂಕಟದಾಸರ ಮನೆಯಲ್ಲಿ ನಡೀತಾ ಇದೆ. ಒಂದೇ ತಿಂಗಳಲ್ಲಿ ಬೆಟ್ಟದಂತ 2 ಜೀವಗಳು, ಜಗತ್ತನ್ನೇ ನೋಡಿದಿರ್ತಕ್ಕಂಥ 2 ಕುಡಿಗಳು, ಒಟ್ಟ 4 ಜೀವಗಳು ನಷ್ಟವಾಗಿದ್ದು ಅವರ ಮನೆಯಲ್ಲಿ. ಇದಾದ ಕೆಲವು ದಿನಗಳಲ್ಲಿ ಮತ್ತೆ ಒಂದು ಪ್ರಸಂಗ ಆಗ್ತದೆ. ಅವರ ಮುಂದೆ ನಿಂತಿರತಕ್ಕಂಥ ಒಂದು ಆಕಳ ಸಹಿತ ಹಠತ್ತಾಗಿ ಬಿದ್ದು ಹಸಿನೀಗುತ್ತದೆ. ಇದೆಲ್ಲವನ್ನ ಕಟ್ಟೆಯಲ್ಲಿ ಕುಳಿತುಕೊಂಡು
ನೋಡ್ತಿರ್ತಕ್ಕಂಥ ವೆಂಕಟದಾಸರು 5ನೇ ಜೀವ ಹೋಗೋದಿತ್ತು, ಅದನ್ನ ಪರಮಾತ್ಮ ಆಕಳ ಮೂಲಕ, ಹಸುವಿನ ಮೂಲಕ ಅದನ್ನು ತಪ್ಪಿಸಿದ ಅಂತ ಹೇಳಿ ಅನ್ಕೊಂಡ್ರು. ಅನೇಕ ಜನರು ಬಂದು ಸ್ವಾಂತನವನ್ನ ಹೇಳ್ತಾರೆ. ಮನೆಯಲ್ಲಿ, ಕರುಣೆಕರ ಮನೆಯಲ್ಲಿ ತುಂಬಿದ ನೀರವ ಮೌನ, ಏಕಾಏಕಿ ಸಾಲು ಸಾಲಾಗಿ 4 ಜೀವಿಗಳು ಕಳ್ಕೊಂಡಿದ್ದಾರೆ. 27 ವರ್ಷಗಳ ದಾಂಪತ್ಯ ಜೀವನ, ಅತಿಥಿ ಅಭ್ಯಾಸರ ಗುರುಗಳ ಸೇವೆಯಲ್ಲಿ ನಿರತರಾಗಿರ್ತಕ್ಕಂಥ ಅಮೃತಬಾಯಿಯವರು ತಮ್ಮ ಜೀವನವನ್ನು ಯಾತ್ರೆಯನ್ನ ಮುಗಿಸಿದ್ದಾರೆ. ಆದರೂ ಅನೇಕ ಜನರಿಗೆ ತಮ್ಮ ತತ್ವಬಲದಿಂದ ಸಂಸಾರ ತಾಪತ್ರಗಳನ್ನು ಪರಿಹಾರ ಮಾಡತಕ್ಕಂಥ ವೆಂಕಟದಾಸರಿಗೆ ಇಂಥ ಸಂದಿಗ್ಧತೆ ಅವ್ರನ್ನ ಯಾರು ಸಂತೈಸಬೇಕು? ಅವರೆಲ್ಲ ಬಲ್ಲವರು, ಅವರು ಯಾರು ಏನು ಹೇಳಬೇಕು? ಯಾರು ಏನು ಮಾತಾಡಿ ಸುಮ್ಮನೆ ಇರ್ತಾ ಇದ್ರಂತೆ. ಆ ತಾಯಿಯನ್ನು ನೆನೆದು ಕೇವಲ 2 ಹೆಣ್ಣು ಮಕ್ಕಳ ಮದುವೆ ಆಗಿತ್ತು. ಹಿರಿಯ ಹೆಣ್ಣುಮಗಳು ಹನುಮಮ್ಮ ಮತ್ತು ಅವರ ತಂಗಿ ಜಯಲಕ್ಷ್ಮಿ, 2 ಮದುವೆ ಮಾತ್ರ ಆಗಿತ್ತು. 13 ಜನರು, ಇನ್ನು 12 ಚಿಕ್ಕ ಮಕ್ಕಳು ತಮ್ಮ ತಾಯಿನ ನೆನೆದು ದುಃಖಿಸ್ತಕ್ಕಂಥ ಒಂದು ವಾತಾವರಣದಲ್ಲಿ ಸೃಷ್ಟಿ ಆಗಿತ್ತು. ನಾವು ನಮ್ಮ 2 ತಂಗಿಯರು ನಮ್ಮ ತಾಯಿನ ನೋಡಿದ ನೆನಪೇ ಇಲ್ಲ ನಮಗೆ. ಈ ರೀತಿಯಾಗಿ ಒಂದು ಸಂದರ್ಭದಲ್ಲಿ ಅನೇಕ ಹಳ್ಳಿಯ ಜನರು ಬಂದು ಅವ್ರನ್ನ ಸಾಂತ್ವನ ಮಾಡ್ತಾ ಇದ್ದರು. ರೈತರು, ಗೌಡರು, ಪ್ರಮುಖರು, ವಿದ್ಯಾವಂತರು, ಪ್ರತಿಷ್ಠರು ಎಲ್ಲರೂ ಬಂದು ಮಾತಾಡಿ ಸಮಾಧಾನ ಹೇಳುವಾಗ ವೆಂಕಟದಾಸರ ಒಂದೇ ಮಾತು, ಸಂಸಾರದ ವ್ಯಾಮೋಹ ಬಿಡು ಎಂದು ಹೇಳಲಿಕ್ಕೆ ದೇವರೇ ಈ ಸಂದರ್ಭವನ್ನ ಸೃಷ್ಟಿಸಿದ್ದು ಅಂತ ತಿಳಿಬೇಕು. ಇನ್ನು ನಾನು ಈ ವ್ಯಾಮೋಹಕ್ಕೆ ನೆಚ್ಚಿ ಹತ್ತರೆ ಆಗದು, ಬರೀ ಆಲಾಪ ಆಗುತ್ತದೆ ಅನ್ನುತ್ತಿದ್ದಾರಂತೆ. ನೋಡಿ, ಎಂಥ ಗಟ್ಟಿ ಮನಸ್ಸು, ಎಂಥ ಒಂದು ದಾಸತ್ವದ ನುಡಿಯುದು. ಇವತ್ತು ನಾವು ಏನೋ ಕಳ್ಕೊಂಡ್ಬಿಟ್ರೆ ಎಷ್ಟು ರೋದನ ಮಾಡ್ತೀವಿ, ಅದೇ ಚಿಂತೆಯಲ್ಲಿ ನಾವು ಸಹಿತ ಪ್ರಾಣ ಬಿಡ್ತೀವಿ. ಅಂತ ಒಂದು ಸಂದರ್ಭದಲ್ಲಿ ಅವ್ರು ಈ ರೀತಿ ಆಗಿರ್ತಕ್ಕಂಥ ಸಂತೈಸಲು ಬಂದಿರ್ತಕ್ಕಂಥ ವ್ಯಕ್ತಿಗಳಿಗೆ ಈ ರೀತಿ ಆಗಿರ್ತಕ್ಕಂಥ ಮಾತನ್ನ ಹೇಳ್ತಾರೆ ಅವರು. ಆಮೇಲೆ ಇನ್ನೊಂದು ಮಾತು ಹೇಳ್ತಾರೆ, ಋಣಾನುಬಂಧ ತೀರಿದ ಮೇಲೆ ನೀನಾಗಲಿ ನಾನಾಗಲಿ ಹೋಗಲೇಬೇಕು. ಪರಮಾತ್ಮ ಎಂಥ ಕರುಣೆಪ್ಪ ಅಂದ್ರೆ 27 ವರ್ಷ ನನ್ನ ಜೊತೆಯಲ್ಲಿ ನನ್ನ ಧರ್ಮಪತ್ನಿಯನ್ನು ಇರುವಂತೆ ಮಾಡಿದ್ದು ಆತನ ಕರುಣೆಯಲ್ಲವೇ? 27 ವರ್ಷ ಪರಮಾತ್ಮ ಹರಿವಾಯು ಗುರುಗಳ ಅತಿಥಿ ಅಭ್ಯಾಸದ ಸೇವೆಯನ್ನ ನನ್ನ ಜೊತೆಯಲ್ಲಿ ಮಾಡಿದ್ಲಲ್ಲ, ಅದು ಆ ಪರಮಾತ್ಮ ಸೇವೆಯಲ್ವೇ? ಆ ಸೇವೆಯನ್ನು ನೆನೆದು ನಾವು ಭಗವಂತನಿಗೆ ಕೃತಜ್ಞತೆ ಸಲ್ಲಿಸಬೇಕೇ ಹೊರತು ಆತನನ್ನು ನಿಂದಿಸುವುದಲ್ಲ. ಇದೆಲ್ಲ ಆತನ ಮುಂದಿನ ಬೃಹತ್ ಕಾರ್ಯ ವಿಶೇಷದ ಆಸನ ವ್ಯವಸ್ಥೆ ಅಂತ ಹೇಳಿ ಅವರು ಹೇಳ್ತಾ ಇದ್ರು. ಈ ರೀತಿಯಾಗಿ ಕುಟುಂಬದಲ್ಲಿ ಆಗಿರ್ತಕ್ಕಂಥ ಸನ್ನಿವೇಶಗಳನ್ನ ಅವರು ಹತ್ತಿಕೊಳ್ಳದೆ ಪರಮಾತ್ಮನಲ್ಲಿಯೇ ಅವರು ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಕರ್ಮಗಳನ್ನ ಅರ್ಪಿಸ್ತಾ ಇದ್ದಾರೆ. ಮುಂದೆ ಅವರ ಈ ಎಲ್ಲಾ ಕುಟುಂಬದ ಭಾರವನ್ನ ತಮ್ಮ ಸಂಬಂಧರಾಗಿರ್ತಕ್ಕಂಥ ಚಿಂತಾಮಣಿರಾವ್ ಮತ್ತು ಅವರ ಧರ್ಮಪತ್ನಿ ಚಂದ್ರಮುಖಿ ಭಾವರಿಗೆ ಒಪ್ಪಿಸ್ತಾರೆ. ನಿಜವಾಗಿಯೂ ಆ ಜೀವಿಗಳು ಬಹಳ ಪುಣ್ಯವಂತರು. ಆ ಚಿಕ್ಕಪ್ಪ ಮತ್ತು ನಮ್ಮ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ ಲವಲೇಶವು ಭೇದ ಮಾಡದೆ ನಮಗೆ ಎಲ್ಲರಿಗೆ ಉತ್ತಮ ಸಂಸ್ಕಾರ ನೀಡಿ ಎಲ್ಲರನ್ನು ತಮ್ಮ ಮಡಿಲಲ್ಲಿ ಹಾಕಿಕೊಂಡು ವಯೋಮಾನ ಎಲ್ಲ ಮುಂಜಿವಿ, ಜವಳ, ಮದುವೆ ಕಾರ್ಯ ಎಲ್ಲವನ್ನು ಸಾರ್ಥಕವಾದ ರೀತಿಯಲ್ಲಿ ಮಾಡಿ ಅವರು ತಮ್ಮ ಒಂದು ಕೆಲಸವನ್ನ ಭಾರವನ್ನ ಮುಗಿಸ್ತಾರೆ. ನಮ್ಮ ಕಕ್ಕ ಮತ್ತು ನನ್ನ ಕಕ್ಕಿಯಿಂದ ಕಲಿತಿರ್ತಕ್ಕಂಥ ಪಾಠ ಬಹಳ ಮಹತ್ವದ್ದು. ನಮ್ಮ ಕಕ್ಕ ಅವರಂತೂ ಪಾರಾಯಣ ಪ್ರಿಯರು. ಅಣ್ಣನ ಆಜ್ಞಾನ ಎಂದೂ ಮೀರಿಲ್ಲ ಮತ್ತು ಅಣ್ಣನ ಎದುರಿಗೆ ಎಂದು ಕುಳಿತು ಮಾತಾಡಿದವರು. ಈ ರೀತಿಯಾಗಿ ಅಂತ ಸಂದರ್ಭದಲ್ಲಿ
ಒಬ್ಬರೇ ಆಗ್ತಕ್ಕಂಥ ಎಲ್ಲಾ ಮಕ್ಕಳನ್ನ ತಮ್ಮ ಮಡಿಲ ಹಾಕಿಕೊಂಡು ಸಾಕಿ ಸರಿದವರು ನಮ್ಮ ಚಿಕ್ಕಪ್ಪ ಮತ್ತು ಚಿಕ್ಕಮ್ಮ. ಈ ರೀತಿಯಾಗಿ ಜೀವನ ನಡೆಸಿ 1977ರಲ್ಲಿ ತಮ್ಮ ಶಾನುಭೋಗದಿಂದ ವೃತ್ತಿ ಆಗ್ತಾರೆ. ಆದರೂ ಸಹಿತ ವೃತ್ತಿಯ ಧನಿಕ ವೃತ್ತಿಯಿಂದ ನಿರ್ಗಮ ಆದರೂ ಸಹಿತ 30 ವರ್ಷಗಳ ಕಾಲ ಅವರು ಮುಂದೆ ಗೌರವಯುತವಾಗಿ ಜೀವನವನ್ನ ನಡೆಸ್ತಾರೆ. ಗ್ರಾಮದಲ್ಲಿ ಯಾವುದೇ ಸಮಸ್ಯೆ ಬರಲಿ, ಆ ಕುಲಕರ್ಣಿಕೆಯಿಂದ ನಿವೃತ್ತಿ ಆಗಿದ್ರು ಸಹಿತ ಅವ್ರು ಏನ್ ಮಾಡಿದಂದ್ರೆ ಸಾಮಾಜಿಕ ಪ್ರತಿಷ್ಠೆಯನ್ನು ಅವರು ಕಳೆದುಕೊಳ್ಳಲಿಲ್ಲ. ಜೊತೆಗೆ ಹರಿದಾಸದ ಒಂದು ದಾಸತ್ವದ ರೀತಿಯನ್ನು ಸಹಿತ ಅವರು ಬಿಡಲಿಲ್ಲ. ಇಷ್ಟೆಲ್ಲ ಘಟನೆಗಳಾದ್ರೂ ಸಹಿತ ಅವರು ಪರಮಾತ್ಮನಲ್ಲಿ ಸದಾ ಭಕ್ತಿಯನ್ನ ಇರ್ತಾ ಇದ್ರು. ಈ ಒಂದು ಇದಕ್ಕೆ ಒಂದು ನಿದರ್ಶನ ಕೊಡ್ತಾ ಇದ್ರು ನಮ್ಮ ತಂದೆಯವರು. ಏನಂದ್ರೆ ವರದೇಶಿ ವಿಠ್ಠಲ ತಂದೆಯವರು, ವರದೇಶಿ ವಿಠ್ಠಲ ತಾಯಿಯು ಸಹಿತ ಬಹಳ ಚಿಕ್ಕ ವಯಸ್ಸಿನಲ್ಲಿಯೇ ಹೋಗ್ಬಿಟ್ರು. ಆ ನಂತರದಲ್ಲಿ ವರದೇಶಿ ವಿಠ್ಠಲ 32 ವರ್ಷ ಇದ್ದಾಗೇನೆ ಹೋಗ್ಬಿಟ್ರು. ಆದರೆ ಹನುಮಂತರಾಯರು ವಿಚಲಿತರಾಗದೆ ಹರಿವಾಯುಗುರುಗಳ ಸೇವೆಯನ್ನ ಮಾಡ್ತಾ ಇದ್ರಂತೆ. ಅವರಿಗೆ ಲೌಕಿಕಕ್ಕಿಂತ ಪಾರಮಾರ್ಥಿಕ ಒಂದು ಜ್ಞಾನ ಬಹಳಿತ್ತು. ಲೌಕಿಕದಲ್ಲಿ ಚಿಲಕದೆ ಅವರು ಪರಮಾತ್ಮನ ಬಗ್ಗೆ ಚಿಂತಿಸುತ್ತಿರುವುದರಿಂದ ಈ ಲೌಕಿಕ ಬಾಧೆ ಅವರಿಗೆ ತಟ್ಟಲಿಲ್ಲ ಮತ್ತು ಹಚ್ಚಿಕೊಳ್ಳಲಿಲ್ಲ. ಅದನ್ನೇ ಅವರು ನಿದರ್ಶನ ಮಾಡಿಕೊಂಡು ಅಂತಂತವರೇ ಮಕ್ಕಳನ್ನ ಹೆಂಡತಿಯನ್ನು ಕಳ್ಕೊಂಡು ಭಗವಂತನ ಕೆಲವರಪ್ಪನ ಸೇವೆಯನ್ನ ಮಾಡ್ತಾ ಇದ್ದಾರೆ ಅಂತ ಅವರು ಒಂದು ಲಿಖಿತವಾಗಿ ಮಾಡಿದ್ದಾರೆ. ವೆಂಕಟದಾಸರು ವರದೇಶಿ ವಿಠ್ಠಲ ತಂದೆಯನ್ನು ನೋಡಿದ್ದಾರೆ, ಹನುಮಂತರಾಯ ನೋಡಿದ್ದಾರೆ. ಅವರು 80 ವರ್ಷದ ವಯಸ್ಸಿನ ವೃದ್ಧರು, ಇವರು 9 ವರ್ಷದ ಬಾಲಕ. ಆವಾಗ ಅವರು ಮಧ್ಯಾಹ್ನ ಸಮಯದಲ್ಲಿ ಪಂಚೆಗಳನ್ನ ಉಟ್ಟುಕೊಂಡು ಕೆಲವರಪ್ಪನ ಪೂಜೆಗೆ ಒಂದು ತಾಮ್ರ ಬಿಂದಿಯನ್ನು ಒಯ್ತಾ ಇದ್ದಾರೆ. ಅವರ ಆದರ್ಶವನ್ನು ಇವರು ಸಹಿತ ಅಳಿಸಿಕೊಂಡಿದ್ದಾರೆ ಅಂತ ಅನಿಸ್ತದೆ ನಮ್ಗೆ. ಈ ರೀತಿಯಾಗಿ ಪರಮಾತ್ಮ ದುಃಖಗಳನ್ನ ಕೊಟ್ಟಾಗ ನಾವು ಎದೆಗೊಂದದೆ ಅದನ್ನು ಪರಮಾತ್ಮನ ಸಂಕಲ್ಪ, ಆತನ ಇಚ್ಛೆ ಏನಿರ್ತೋ ಅದಾಗಬೇಕು, ಆತನಿಗೆ ಎದುರಾಳೋ ಶಕ್ತಿ ನಮಗಿಲ್ಲ ಎಂಬ ಒಂದು ಭಾವನೆಯನ್ನು ಬೆಳೆಸಿಕೊಂಡು ನಾವು ಕಷ್ಟಗಳನ್ನ ಪರಿಹಾರ ಮಾಡ್ಕೊಂತ ಹೇಳುತ್ತಾ ಮುಂದೆ ತುಂಬಿದ ಸಂಸಾರದಲ್ಲಿ ಲೌಕಿಕದ ಎಲ್ಲ ಸುಖಾನುಭವಗಳು ಮಾಯವಾಗ್ತವೆ. ಅಕಾಲಿಕ ಘಟನೆಗಳು ವೆಂಕಟದಾಸರನ್ನ ಜಾಗೃತಗೊಳಿಸಿ ನಚಿಸುವ ಲೌಕಿಕದ ಆಸೆ ಮೋಹದ ಕತ್ತಲೆಯನ್ನು ಕಿತ್ತೊಯ್ತಾರೆ. ಪರಮೇಶನ ದಯದಿಂದ ಕೊಟ್ಟ ಸಾಧನ ದೇಹವಿದು, ಏನೇನೋ ಮಾಡಿದೇನೋ ಇಷ್ಟು ದಿನ ಎಂದು ಪರಿತಪಿಸಿ ಮಾನ ಅಭಿಮಾನಿಗಳ ಒಡೆಯಾಗಿರ್ತಕ್ಕಂಥ ಪರಮಾತ್ಮ ನಿನ್ನ ಧ್ಯಾನವನ್ನು ಕೊಟ್ಟು ನನ್ನನ್ನು ಉದ್ಧರಿಸು ಅಂತೇಳಿ ತಮ್ಮ ಜೀವನದ ಹಿಂದಿನ ಎಲ್ಲ ಘಟನೆಗಳನ್ನ ತಾತ ಜಯರಾಯನ ಕೃಪೆಯನ್ನ ತಮ್ಮ ಮನೆತನ ಇತಿಹಾಸವನ್ನು ನೆನೆಸಿಕೊಂಡು ಭಟ್ಟಾಚಾರ್ಯರು ಬಂದು ಅನುಗ್ರಹ ಮಾಡಿದಾಗ ಅವರ ಮಾತನ್ನ ನೆನೆಸಿಕೊಂಡು ಉಗ್ಗಣ್ಣ ತಾತನ ಮಹಿಮೆಗಳು ಮತ್ತು ಆತನ ತತ್ವ ಚಿಂತನೆಗಳು ಎಲ್ಲವನ್ನು ನೆನೆಸಿಕೊಂಡು ತುಳಾದಿ ಗುಪ್ತರಾಯರ ಶ್ಯಾಮಸುಂದರದಾಸರ ಪಾಠ ಒಡನಾಟ ಎಲ್ಲವೂ ನೆನೆಸಿಕೊಂಡು ಅವ್ರು ಏನ್ ಮಾಡ್ತಾರಂದ್ರೆ ಎಲ್ಲ ಹರಿದಾಸರ ಪದ ಸುಳಾದಿಗಳನ್ನ ಪಾರಾಯಣ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ನಿತ್ಯವೂ. ಮತ್ತು ಗುಪ್ತರಾಯರು ಒಂದು ಮಾತನ್ನು ಹೇಳಿದ್ರು ಅವರಿಗೆ, ವೈಷ್ಣವ ಜನ್ಮ ಬಂದ ಮೇಲೆ 3 ಕ್ಷೇತ್ರಗಳ ದರ್ಶನ ನೀವು ಪಡಿಬೇಕು ಅಂತ ಹೇಳಿ ಪಂಡಾಪುರ ಕ್ಷೇತ್ರಕ್ಕೆ ಹೋಗ್ತಕ್ಕಂತ ಒಂದು ಸಂಕಲ್ಪವನ್ನು ಮಾಡ್ತಾರೆ. ಆ ಸಂದರ್ಭದಲ್ಲಿ ವರದೇಶದಾಸರ ಮತ್ತು ಗುರುಜಗನ್ನಾಥದಾಸರ ಒಂದು ಚಿತ್ರಣವನ್ನು ನೆನೆಸಿಕೊಂಡು ಅವರು ಪಾಂಡುರಂಗನ ಯಾತ್ರೆಯನ್ನ ಮಾಡ್ತಾರೆ. ಆ ನಂತರದಲ್ಲಿ ಅವರು ಪಂಡ್ರಾಪುರ ಯಾತ್ರೆಯ ಪ್ರಾರಂಭ ಮಾಡ್ಬೇಕಾದ್ರೆ ಆಗಿನ ಕಾಲದಾಗ ಸುಲಭ ಆಗಿಲ್ಲ, ದೊಡ್ಡ ಸಾಹಸವೇ ಆಗಿತ್ತು ಅದು. ಯಾಕಂದ್ರೆ ಬಸ್ಸಿನ ಅನುಕೂಲ ಇರಲಿಲ್ಲ. ರಾಯಚೂರಿನಿಂದ ಅವರು ರೈಲು ಸಂಪರ್ಕದೊಂದಿಗೆ ಸೊಲ್ಲಾಪುರಕ್ಕೆ ಹೋಗಬೇಕಾಗಿತ್ತು. ನಿಂತುಕೊಂಡೇ ಅವರು ಪ್ರವಾಸವನ್ನ ಮಾಡ್ತಾರಂತೆ. ಅವರು ಪುಂಡಲೀಕ ವರದನ ದಿವ್ಯ ದರ್ಶನವನ್ನ ಮಾಡಬೇಕೆಂದು ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲಿಯೂ ಭಗವಂತನ ಸನ್ನಿಧಾನದ ಒಂದು ಇದನ್ನು ನೆನಪಿಸಿಕೊಳ್ಳುತ್ತಾ ಅಲ್ಲಿ ಬಿಡ್ತಾರೆ. ತಿರುಮಲೇಶನ ಅನುಗ್ರಹ, ಪ್ರಹ್ಲಾದಿ ಗುಪ್ತರಾಯರ, ಶ್ಯಾಮಸುಂದರದಾಸರ, ತಾತ ಜಯರಾಯನ
ಅನುಗ್ರಹದಿಂದ ಅವರು ಪಂಢರಪುರ ಕ್ಷೇತ್ರವನ್ನ ಮುಟ್ಟುತ್ತಾರೆ. ಮುಂದ ಏನಾಗ್ತದೆ ಎಂಬುದು ನಾಳೆ ನೋಡೋಣ ಅಂತ ಹೇಳ್ತಾ, ಇವತ್ತು ಪ್ರಾಣೇಶದಾಸರ ಕೀರ್ತನೆಯಲ್ಲಿ ಬರ್ತಕ್ಕಂಥ ಭೀಮಸೇನ ವಿಲಾಸದಲ್ಲಿ ಬರ್ತಕ್ಕಂಥ ಒಂದು ಹಾಡನ್ನ ನಾನು ಹೇಳೋದ್ರ ಮೂಲಕ ಇವತ್ತಿನ ಚಿಂತನಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಹರಿಕೊಟ್ಟದ್ದುಂಡು ಇಟ್ಟಂತಿಹಾರಲ್ಲಾದೆ ಮರಳಂದು ಬಯಸುವರೇ, ಮರಳು ಹೆಂಗಸಂತೆ ಪರಲು ಸೈರೇಂದ್ರಿ ಥರವೇನೆ ನಿನಗಿ ಮತಿ ಸುಪತಿ ವ್ರತಿ. ಹರಿಕೊಟ್ಟದ್ದುಂಡು ಇಟ್ಟಂತಿಹಾರಲ್ಲಾದೆ ಮರಳಂದು ಬಯಸುವರೇ. ಚಂದ್ರಹಾಸನ ಹರಿಶ್ಚಂದ್ರರಾಯನ ನೋಡು ಅಂದು ನಳನ ಪತ್ನಿಯ, ಇಂದು ವದನೆ ತಾರ ದೇವಿಯ ಕುಂತಿಯ, ನಂದನರನ ನೀ ನೋಡೆ ಮಾತಾಡೆ. ಹರಿಕೊಟ್ಟದ್ದುಂಡು ಇಟ್ಟಂತಿಹದಲ್ಲಾದೆ ಮರಳಂದು ಬಯಸುವರೇ. ಶರೀರಾಭಿಮಾನವ ತೊರೆಯಾದ ನಕಾಯಿ ಕರಕರೆಂದಿಗೂ ತಪ್ಪದು. ಅರಸನ ಮುಂದೆ ಈ ಪರಿ ಅಬ್ಬರಿಸುವುದು, ಹರದೇರ ಮತವು ಏನೇ ಹೇ ಜಾಣೆ. ಹರಿಕೊಟ್ಟದ್ದುಂಡು ಇಟ್ಟಂತಿಹರಲ್ಲಾದೆ ಮರಳಂದು ಬಯಸುವರೇ. ಪತಿಗಳೈವರು ನೀನಗತುಳ ದೇವತೆಗಳು ಅತಿ ವೇಗದಲ್ಲಿ ಕಾಯರೇ. ಕೃತಿಪತಿ ಪ್ರಾಣೇಶ ವಿಠಲಗೆ ಇದು ಸನುಮತವೆಂದು ತಿಳಿದಿಹರೇ. ಹೇ ನೀರೇ ಹರಿಕೊಟ್ಟದ್ದುಂಡು ಇಟ್ಟಂತಿಹರಲ್ಲದೆ ಮರಳಂದು ಬಯಸುವರೇ. ಮರಳು ಹೆಂಗಸರಂತೆ ವರಲುವೆ ಸೈರೇಂದ್ರಿ, ಮರಳು ಹೆಂಗಸರಂತೆ ವರಲುವೆ ಸೈರೇಂದ್ರಿ. ಥರವೇನೆ ನಿನಗಿ ಮತಿ ಸುಪತಿ ವ್ರತಿ. ಹರಿಕೊಟ್ಟದ್ದುಂಡು ಇಟ್ಟಂತಿಹರಲ್ಲಾದೆ ಮರಳಂದು ಬಯಸುವರೇ. ಈ ರೀತಿಯಾಗಿ ಪ್ರಾಣಶಾಸ್ತ್ರರು ವಿರಾಟ ಪರ್ವದ ಕಥೆಯಲ್ಲಿ ಬರ್ತಕ್ಕಂಥ ಭೀಮಸೇನ ವಿಲಾಸ ಅಥವಾ ಕೀಚಕವಾದ ಕಥೆಯಲ್ಲಿ ಈ ಹಾಡನ್ನ ಬರೆದಿದ್ದಾರೆ. ನಮ್ಮ ವೆಂಕಟದಾಸರ ಸಹಿತ ಹರಿಕೊಟ್ಟದ್ದುಂಡು ಇಟ್ಟಂತಿಹಾರಲ್ಲದೆ ಮರಳಂದು ಬಯಸುವರೆ. ಪರಮಾತ್ಮ ಯಾವ ರೀತಿಯಾಗಿ ಕೊಡ್ತಾನೆ ಅವಳನ್ನ ಅವಳು ಸ್ವತಃ ಅನುಭವಿಸುತ್ತಾ ಪರಮಾತ್ಮನಿಗೆ ಅವಳನ್ನ ಅರ್ಪಿಸುತ್ತಾ ದೇವರನ್ನ ಸಾಕ್ಷಂತ ಮಹಿತಾತ್ಮ ಅಂತ ಹೇಳುತ್ತಾ ಈ ಒಂದು ಚರಿತಾಂಶ ಭಾಗವನ್ನ ಮುಗಿಸ್ತಾ ಇದ್ದಾನೆ. ಭಾರತ ಮುಖ್ಯ ಪ್ರಾಣ ತನಕ ಮಧ್ಯ ಕೃಷ್ಣಾರ್ಪಣ ವಸ್ತು. ಗುರು ರಾಘವೇಂದ್ರ ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಕೃಷ್ಣಾರ್ಪಣ ವಸ್ತು.